ಗಾಡಿನೇ ಹಿಂಗೆ ಬಿಸಾಕ್ಬಿಡಿ, ಗಾಡಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಕರ್ನಾಟಕದಲ್ಲೇ ಅತಿ ಕಡಿಮೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಸಿಗೋಂಥದ್ದು ನಮ್ಮಲ್ಲಿ ಮಾತ್ರ. ಎಲೆಕ್ಟ್ರಿಕ್ ಗಾಡಿ ಬ್ಯಾಟ್ರಿ ಇದನ್ನ ಎತ್ತ ಮೇಲಿಂದ ಹಿಂಗೆ ಕುಕ್ಕಿದ್ರು ಕೂಡ ಏನೂ ಆಗಲ್ಲ ಸರ್. ನೋಡಿ ಎಂಥ ಹಳ್ಳ ಇದೆ, ಅಲ್ಲೂ ಕೂಡ ಈಸಿಯಾಗಿ ಸ್ಮೂತ್ ಆಗಿ ಇಳಿಯುತ್ತೆ ಗಾಡಿ. ಸಸ್ಪೆನ್ಷನ್ ಮೂವ್ಮೆಂಟ್ ನೋಡ್ಬೋದು ನೀವು, ಎಷ್ಟು ಸ್ಮೂತ್ ಆಗಿ ಹೋಗುತ್ತೆ. ನಿಮಗೆ 300 kg ಆರಾಮಾಗಿ ಹೋಗುತ್ತೆ. ಹುಲ್ಲೊರೆ ಆಗಿರ್ಬೋದು, ಗೊಬ್ಬರದ ಮೂಟೆ ಆಗಿರ್ಬೋದು, ಸ್ಪೀಡಾಗಿ ಹಳ್ಳ ಕೊಳ್ಳದಲ್ಲೂ ಸ್ಪೀಡಾಗಿ ಹೋದ್ರೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. 40 ಅಥವಾ 35 ಸ್ಪೀಡಲ್ಲೇ ಹೋಯ್ತು ಅಂತ ಹೇಳಿದ್ರೆ 70 km ಆರಾಮಾಗಿ ಬರುತ್ತೆ ನಿಮಗೆ ಮೈಲೇಜು. ಇದ್ರ ಪರ್ಫಾರ್ಮೆನ್ಸ್ ನೋಡಬೇಕಾ? ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಒಂದು ಕಡಿಮೆ ಬಜೆಟಲ್ಲಿ ಎಲೆಕ್ಟ್ರಿಕ್ ಗಾಡಿ ನೋಡ್ತಾ ಇದ್ದೀರಾ, ಅದರಲ್ಲೂ ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಗಾಡಿ ನೋಡ್ತಾ ಇದ್ದೀರಾ? ಹೌದು, ನೀವು ಮುಂಚೆ ಎಲ್ಲ ಕೇಳಿರ್ತೀರಾ ಪೆಟ್ರೋಲ್ ಗಾಡೀಲಿ ಸೆಕೆಂಡ್ ಸಿಗುತ್ತೆ, ಏನಪ್ಪ ಇದು ಎಲೆಕ್ಟ್ರಿಕಲ್ಲಿ ಸೆಕೆಂಡ್ ಹ್ಯಾಂಡ್? ಖಂಡಿತ ಹೌದು. ಸೆಕೆಂಡ್ ಹ್ಯಾಂಡ್ ಅಂದರೆ ಯಾರೋ ಯೂಸ್ ಮಾಡಿರೋದು, ತುಂಬ ಯೂಸ್ ಮಾಡಿ ಕೊಡ್ತಾ ಇರೋಂಥ ಎಲೆಕ್ಟ್ರಿಕ್ ಗಾಡಿ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಎಲ್ಲ 0 km ಓಡಿರೋಂಥ ಎಲೆಕ್ಟ್ರಿಕ್ ಗಾಡಿಗಳು ನಿಮಗೆ ರೀಫರ್ಬ್ ಮಾಡಿ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ವೆಹಿಕಲ್ಸ್ಗಳು ನಿಮಗೆ ಡೈರೆಕ್ಟಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನೀವು RCಲಿ ಮಾತ್ರ ಸೆಕೆಂಡ್ ಓನರ್ ಆಗ್ತೀರಾ, ಬಟ್ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇರೋವಂಥದ್ದು. ನಿಮಗೆ ಇವಾಗಿನ ಪೆಟ್ರೋಲ್ ರೇಟಲ್ಲಿ ನಿಮಗೆ ಸಣ್ಣದಾಗಿ ಒಂದು 30 km ಹೋಗಬೇಕಂದ್ರೂ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ಬಟ್ ಈ ಗಾಡಿ ನಿಮಗೆ ಕೇವಲ 7 ರೂಪಾಯಲ್ಲಿ ನಿಮ್ಗೆ 70 km ಆರಾಮಾಗಿ ಓಡಾಡ್ಬೋದು. ನೀವು ಫುಲ್ ಬ್ಯಾಟ್ರಿ 0 ಆಗಿದ್ರೆ ನಿಮಗೆ 0 ಇಂದ 100% ಆಗೋಕ್ಕೆ 4 ಅವರ್ ಬೇಕಾಗತ್ತೆ ನಿಮಗೆ. ಸೊ 4 ಅವರ್ ಫುಲ್ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ 70 km ಓಡಾಡ್ಬೋದು. ಸರ್, ಹಳ್ಳಿ ಜನಕ್ಕೆ ಮೇಯ್ನಾಗಿ ನಿಮಗೆ ಈಗೆಲ್ಲಾದರೂ ಮನೆಯಿಂದ ಹೊಲಕ್ಕೆ ಹೋಗಬೇಕು, ಹೊಲದಿಂದ ಮನೆಗೆ ಹೋಗಬೇಕು, ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು, ಶಾರ್ಟ್ ಡಿಸ್ಟೆನ್ಸ್ ಓಡಾಡೋಕ್ಕೂ ಇದೇ ಗಾಡಿ ಆಗುತ್ತೆ, ಲಾಂಗ್ ಓಡಾಡೋಕ್ಕೂ ಇದೇ ಗಾಡಿ ಆಗುತ್ತೆ. ಆ್ಯಂಡ್ ಮೇಯ್ನಾಗಿ ಇಲ್ಲಿ ಬ್ಯಾಕ್ ಇದೆಯಲ್ಲ ನಿಮಗೆ, ಈ ಸಸ್ಪೆನ್ಷನ್ ನಿಮಗೆ 300 kg ಆರಾಮಾಗಿ ಹೋಗುತ್ತೆ. ಹುಲ್ಲೊರೆ ಆಗಿರ್ಬೋದು, ಗೊಬ್ಬರದ ಮೂಟೆ ಆಗಿರ್ಬೋದು, ಈಸಿಯಾಗಿ ಕ್ಯಾರಿ ಮಾಡುತ್ತೆ. ಇದು ಒಂದು ಲೇಬರ್ನು ಕೂಡ ಆರಾಮಾಗಿ ಇದರಲ್ಲೇ ಕೂರಿಸ್ಕೊಂಡು ಓಡಾಡ್ಬೋದು ನೀವು, ಅಷ್ಟು ವೆಯ್ಟ್ ಕ್ಯಾರಿ ಮಾಡುತ್ತೆ. ಇದು ಒಂದು ಹಳ್ಳಿ ಜನಕ್ಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಯೂಸ್ಫುಲ್ ಗಾಡಿ. ಇದು ಫುಲ್ ಎಕ್ಸ್ಟರ್ನಲ್ ಚಾರ್ಜಸ್. ನಿಮಗೆ ಈ ಗಾಡಿ ಇದೆಯಲ್ಲ, ಇದು ನೋಡಿ, ಈ ಗಾಡಿನೇ ಹಿಂಗೆ ಬಿಸಾಕ್ಬಿಡಿ, ಗಾಡಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ನಿಮಗೆ ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಚಾರ್ಜಸ್ ಇರೋದ್ರಿಂದ ನಿಮಗೆ ಹೆವಿ ಬಿಲ್ಡ್ ಕ್ವಾಲಿಟಿ ಗಾಡಿ ಇದೆ. ನಿಮಗೆ ಎಷ್ಟೇ ರಫ್ ಆಗಿ ಉಜ್ಜಾಡಿದ್ರು ಕೂಡ ನಿಮಗೆ ಒಂದು ಸ್ಕ್ರ್ಯಾಚ್ ಕೂಡ ಬೀಳದೇ ಇರೋಂಥ ಗಾಡಿ ಇದು ನಿಮಗೆ. ಸರ್, ಈ ಬ್ಯಾಟ್ರಿ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಇದೆಲ್ಲ ಕಂಪ್ಲೀಟ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಮಾಡಿರೋಂಥ ಬ್ಯಾಟ್ರಿಗಳು. ಸೊ ನಿಮಗೆ ಇದ್ರ ಪ್ರೀಮಿಯಮ್ನೆಸ್ ಆಗಿ ನೋಡಿ, ಇಲ್ಲಿ ನೋಡಿ, ಈ ಬ್ಯಾಟ್ರೀಸು ಹಿಂಗೆ ಕೆಳಗಡೆ ಬಿಸಾಕ್ತೀನಿ, ಏನೂ ಆಗಲ್ಲ ನಿಮಗೆ. ಬ್ಯಾಟ್ರಿದು ಯಾಕೆ ಏನೂ ಆಗಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಬ್ಯಾಟ್ರಿ ಥಿಕ್ನೆಸ್ ಇದೆಯಲ್ಲ ಎನ್ಕ್ಲೋಜರ್ದು, ನಿಮ್ಗೆ ಆ ಥಿಕ್ನೆಸ್ ಏನಿಲ್ಲ ಅಂದರೂ 2 ರಿಂದ 3 mm ಥಿಕ್ನೆಸ್ ಬರುತ್ತೆ ಈ ಬ್ಯಾಟ್ರಿ. ಹಿಂಗೆ ಕೆಳಗಡೆ ಕುಕ್ಕಿದ್ರು ಕೂಡ ಏನೂ ಆಗಲ್ಲ ನಿಮಗೆ. ಬ್ಯಾಟ್ರಿ ಕಂಪ್ಲೀಟ್ಲಿ ಫೈರ್ ರೆಸಿಸ್ಟೆಂಟ್ ಬ್ಯಾಟ್ರೀಸು, ಕಮರ್ಷಿಯಲ್ ಪರ್ಪಸ್ಗೆ ಅಂತ ಮಾಡಿಸಿರೋ ಪರ್ಪಸ್ಗಾಗಿ ಹೆವಿ ಬಿಲ್ಡ್ ಕ್ವಾಲಿಟಿಯಲ್ಲಿ ಇರುತ್ತೆ ನಿಮಗೆ. ಎಂಥ ಹಳ್ಳ ಕೊಳ್ಳ ಇದ್ರೂ ಕೂಡ ನೋಡಿ, ಎಂಥ ಹಳ್ಳ ಇದೆ, ಅಲ್ಲೂ ಕೂಡ ಈಸಿಯಾಗಿ ಸ್ಮೂತಾಗಿ ಇಳಿಯುತ್ತೆ ಗಾಡಿ. ಸಸ್ಪೆನ್ಷನ್ ಮೂವ್ಮೆಂಟ್ ನೋಡ್ಬೋದು ನೀವು, ಎಷ್ಟು ಸ್ಮೂತಾಗಿ ಹೋಗುತ್ತೆ. ಇಲ್ಲಿ ಹಳ್ಳ ಕೊಳ್ಳ ಈ ರೋಡು ಕೂಡ ನೋಡ್ಬೋದು ನೀವು. ಇಂಥ ರೋಡ್ಗಳಲ್ಲೂ ಕೂಡ ಸ್ಮೂತಾಗಿ ಹೋಗುತ್ತೆ ಗಾಡಿ, ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಗಾಡಿ ಸ್ಮೂತಾಗಿ ಹೋಗುತ್ತೆ. ಆ್ಯಂಡ್ ಇದ್ರ ಮೇನ್ ಫೀಚರ್ ಏನಂತ ಹೇಳಿದ್ರೆ, ಇಂಥ ಹಳ್ಳ ಕೊಳ್ಳ ರೋಡಲ್ಲೂ ಕೂಡ ಸಸ್ಪೆನ್ಷನ್ ನಿಮಗೆ ಹಾರ್ಡ್ ಇರೋದ್ರಿಂದ ಎಂಥ ಲೋಡ್ ಹಾಕಿದ್ರೂ ಕೂಡ ನಿಮಗೆ ಸ್ಮೂತಾಗಿ ಹೋಗುತ್ತೆ ಗಾಡಿ. ಏನು ಜರ್ಕ್ ಆಗಲಿ ನಿಮಗೆ ಅಥವಾ ಏನು ಎಳಿದೇ ಇರೋವಂಥ ಫೀಲ್ ಕೂಡ ಸಿಗಲ್ಲ ಇದರಲ್ಲಿ. ಕಂಪ್ಲೀಟ್ ಫ್ರಂಟಲ್ ಸಸ್ಪೆನ್ಷನ್ ನೋಡ್ಬೋದು ನೀವು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ. ಆ್ಯಂಡ್ ಬ್ಯಾಕ್ ಸಸ್ಪೆನ್ಷನ್ ಕೂಡ ಡ್ಯೂಯಲ್ ಇರುತ್ತೆ. ಫ್ರಂಟಲ್ಲೂ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕಲ್ಲಿ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಇಷ್ಟು ದೊಡ್ಡ ಬೂಟ್ ಸ್ಪೇಸು ನಿಮಗೆ ಕಂಪ್ಲೀಟ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ 45+ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಟ್ರಿ ಆಪ್ಷನ್ ಬರೋದ್ರಿಂದ ಒಂದು ಬ್ಯಾಟ್ರಿ ನೀವು ಹಿಂದೆ ಕೂಡ ಇಟ್ಕೋಬೋದು, ಇನ್ನೊಂದು ಬ್ಯಾಟ್ರಿನ ನೀವು ಫ್ರಂಟಲ್ಲಿ ಇಲ್ಲೂ ಕೂಡ ಇಟ್ಕೋಬೋದು. ಸರ್, ಇದು ಹೊಸ ಗಾಡಿ ಆದರೆ ನಿಮಗೆ 1,49,000 ರೂಪಾಯಿ ಆಗುತ್ತೆ. ಬಟ್ ಇದೆಲ್ಲ ರೀಫರ್ನಿಶ್ಡ್ ವೆಹಿಕಲ್ಸ್ ಆಗಿರೋದ್ರಿಂದ ಇದೆಲ್ಲ 0 km ಓಡಿರುತ್ತೆ. ಅಂದರೂ ಕೂಡ ಕಸ್ಟಮರ್ಸ್ಗೆ ತೀರಾ ಕಡಿಮೆ ಪ್ರೈಸಲ್ಲಿ ಕೇವಲ 59,000 ರೂಪಾಯಿಗೆ ಗಾಡಿ ಸಿಗುತ್ತೆ ಸರ್ ನಿಮಗೆ, ವಿತ್ 70 km ರೇಂಜ್ ಆ್ಯಂಡ್ 1 ವರ್ಷ ಗ್ಯಾರಂಟಿ. ಬ್ಯಾಟ್ರಿಗೆ ವ್ಯಾರಂಟಿ ಎಲ್ಲ ಗ್ಯಾರಂಟಿ. ಏನಾದರೂ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಹತ್ರ ಇರೋ ಬ್ಯಾಟ್ರಿ ತೊಗೊಂಡು ಕೊಡಿ, ಇನ್ನೊಂದು ಬ್ಯಾಟ್ರಿ ತೊಗೊಂಡೋಗಿ. ಸರ್, ಖಂಡಿತ ಸರ್ವಿಸ್ ಇಶ್ಯೂ ಅಂತೂ ಬರಲ್ಲ, ಯಾಕೆಂದರೆ ನಾವು ಸರ್ವಿಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಮ ಕಂಪ್ನಿನೇ ಮೈ ಬ್ಯಾಟ್ರಿ ಟೆಕ್ ಆಗಿರೋದ್ರಿಂದ ಬ್ಯಾಟ್ರಿ ಸಮಸ್ಯೆ ಆಗಿರಲಿ ಅಥವಾ ವೆಹಿಕಲಲ್ಲಿ ಏನೇ ಸಮಸ್ಯೆ ಆಗಿರೋದು ಕೂಡ ನಾವು ಸರ್ವಿಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಿಮಗೆ ಸರ್ವಿಸ್ಗೇನು ತೊಂದರೆ ಇರಲ್ಲ ಸರ್. ನಮ್ಮಲ್ಲಿ 2 ಆಪ್ಷನ್ ಇರೋವಂಥದ್ದು. ಒಂದು ಮೋಟೋಬೂಮ್ ಅನ್ನೋವು ನೀವೇನು ಹೆವಿ ಬಿಲ್ಡ್ ಕ್ವಾಲಿಟಿ ಗಾಡಿಗಳು ನೋಡಿದ್ರೆ ಅದು. ಸೆಕೆಂಡ್ ಆಪ್ಷನ್ ಬಂದು ಇದು ಆಂಪಿಯರ್ ಝೀಲ್ ಅಂತ. ಈ ಗಾಡಿ ನಿಮಗೆ ಕೇವಲ 39,000 ರೂಪಾಯಿಗೆ ನೀವು ಮನೆಗೆ ತೊಗೊಂಡೋಗ್ಬೋದು. ಪ್ಲಸ್ RTO ಚಾರ್ಜಸ್ ಕೂಡ ಇರುತ್ತೆ. ಇದೆಲ್ಲನೂ ಕಂಪ್ಲೀಟ್ಲಿ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಆಗಿರುತ್ತೆ. ಕಮರ್ಷಿಯಲ್ ವೆಹಿಕಲ್ಸು ನಿಮಗೆ ಬರಬೇಕಾದ್ರೆ ಯೆಲ್ಲೋ ಬೋರ್ಡ್ ಟು ವೈಟ್ ಬೋರ್ಡ್ ಕನ್ವರ್ಟ್ ಆಗಿ ಬರುತ್ತೆ RTO ವೆಹಿಕಲ್ಸ್. ಬಟ್ ಈ ವೆಹಿಕಲ್ಸ್ ಏನು ನೋಡ್ತಾ ಇದ್ದೀರಾ, ಹೆವಿ ಬಿಲ್ಡ್ ಕ್ವಾಲಿಟಿ ವೆಹಿಕಲ್ಸ್, ಅದೆಲ್ಲ ಕಂಪ್ಲೀಟ್ಲಿ ವೈಟ್ ಬೋರ್ಡ್ ಆಗಿರುತ್ತೆ ನಿಮಗೆ. ಈ ವೆಹಿಕಲಲ್ಲಿ ಫೀಚರ್ಸ್ ಹೇಳೋದಾದರೆ ನಿಮಗೆ ಒಂದ್ಸರಿ ಚಾರ್ಜ್ಗೆ 80 ರಿಂದ 90 km ಮೈಲೇಜ್ ಬರುತ್ತೆ, 50 km ಟಾಪ್ ಸ್ಪೀಡ್ ಹೋಗುತ್ತೆ, ವಿತ್ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇರೋವಂಥದ್ದು ವೆಹಿಕಲಲ್ಲಿ. ನೀವು ಬೂಟ್ ಸ್ಪೇಸ್ ನೋಡ್ಬೋದು ವೆಹಿಕಲ್ದು.
ಬೂಟ್ ಸ್ಪೇಸ್ ಕೂಡ ಬರುತ್ತೆ ಆ್ಯಂಡ್ ಪೋರ್ಟಬಲ್ ಬ್ಯಾಟ್ರಿ ಬರುತ್ತೆ. ಒಳಗಡೆ ಇರುವಂಥ ಬ್ಯಾಟ್ರಿನ ತೊಗೊಂಡೋಗಿ ನೀವು ಮನೇಲಿ ಚಾರ್ಜ್ ಮಾಡ್ಕೋಬೋದು. ಬ್ಯಾಟ್ರಿ ಕೂಡ ಸುಪೀರಿಯರ್. ಆ ಗಾಡಿಗೆ ಏನು ನೋಡಿದ್ರಿ ಅದೇ ಬ್ಯಾಟ್ರಿ ಕೂಡ ಇದರಲ್ಲಿ ಬರುವಂಥದ್ದು ನಿಮಗೆ. ಸರ್ ಇದೆಲ್ಲನೂ ಕೂಡ ರೆಂಟಲ್ಗೆ ಅಂತ ತರಿಸಿರುವಂಥ ವೆಹಿಕಲ್ಸು. ಕಾರಣಾಂತರದಿಂದ ರೆಂಟಲ್ ಕಂಪ್ನಿ ಸ್ಟಾಪ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ. ನೀವು ಇಲ್ಲಿ ಟೈರ್ ಬಟನ್ಸ್ ಕೂಡ ನೋಡ್ಬೋದು. ಫ್ರೆಶ್ ಟೈರ್ ಬಟನ್ಸ್ ಕೂಡ ಸವಿದೆ ಅಂತಿರೋ ವೆಹಿಕಲ್ಸು ಅವೈಲೇಬಲ್ ಇದೆ. ರೆಂಟಿಗೆ ಅಂತ ತರಿಸಿದ್ದು, ರೋಡ್ಗೆ ಇಳಿದಿಲ್ಲ ಈ ಗಾಡಿ. ಇಲ್ಲೇನು ನೋಡ್ತಾರ ಇದು ಜಸ್ಟ್ ಸ್ಯಾಂಪಲ್ಲು. ನಮ್ಮ ಹತ್ರ ಇದೇ ಥರದ್ದು ನಿಮಗೆ 1000+ ಗಾಡಿಗಳು ಇರೋವಂಥದ್ದು. ಗಾಡಿನ ಎತ್ತಾಗಿ ನೋಡೋಣ. ಕಂಪ್ಲೀಟ್ಲಿ ಎಕ್ಸ್ಟರ್ನಲ್ ಚಾರ್ಸಿಸ್ ಇರುವಂಥ ಗಾಡಿ. ಕಂಪ್ಲೀಟಾಗಿ ಇಲ್ಲಿಂದ ಬಿದ್ದರೂ ಕೂಡ ಏನೂ ಆಗದೆ ಇರೋವಂತಹ ಗಾಡಿ. ಕಂಪ್ಲೀಟ್ ಎಕ್ಸ್ಟರ್ನಲ್ ಚಾರ್ಸಿಸ್ ಇರೋವಂಥ ವೆಹಿಕಲ್ಲು. ನಿಮಗೆ ನೋಡಿ ಯಾವುದೇ ರೀತಿ ಡ್ಯಾಮೇಜಸ್ ಆಗಲ್ಲ ನಿಮಗೆ. ಕಂಪ್ಲೀಟಾಗಿ ನೋಡಿ ರನ್ನಿಂಗ್ ಇರೋವಂಥ ವೆಹಿಕಲ್. ಇದೇ ವೆಹಿಕಲ್ನ ಬೀಳ್ಸಿರೋವಂಥ ವೆಹಿಕಲ್ನೇ ರನ್ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದೇನೆಂದರೆ ಸ್ಪೀಡಾಗಿ ಹಳ್ಳಕೊಳ್ಳದಲ್ಲೂ ಸ್ಪೀಡಾಗಿ ಹೋದ್ರೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹೋಗೋದಕ್ಕೆ. ಬೈಕ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ನಿಮಗೆ ಸಸ್ಪೆನ್ಷನ್ ಸ್ಮೂತ್ ಇರುತ್ತಲ್ಲ, ನಿಮಗೆ ಹಳ್ಳಕೊಳ್ಳದೆ ನೀವು ಗಾಡಿ ಮೇಲೆ ಕೂತಿದ್ದೀನಿ ಅಂತ ಫೀಲೇ ಬರಲ್ಲ ನಿಮಗೆ. ಅಷ್ಟು ಸ್ಮೂತಾಗಿ ಹೋಗ್ತಾ ಇರುತ್ತೆ ವೆಹಿಕಲ್. ನಾರ್ಮಲಾಗಿ ಜನ ಏನು ಅನ್ಕೊಂತಾರೆ ಅಂದರೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ಸ್ಪೀಡಾಗಿ ಹೋಗಲ್ಲ ಅನ್ಕೊಂತಾರೆ. ಖಂಡಿತ ಸುಳ್ಳು ಸರ್. 60 ಕಿಲೋಮೀಟ್ರ್ ಸ್ಪೀಡ್ ಅಂತ ಹೇಳಿದ್ರೆ ಸಿಟಿಲಿ ಓಡಾಡೋದಕ್ಕೆ, ನಿಮಗೆ ಮನೆಯಿಂದ ಹೊಲ ಗದ್ದೆಗೆ ಓಡಾಡಬೇಕಂದ್ರೆ ಒಂದು ಪರ್ಫೆಕ್ಟ್ ಸ್ಪೀಡ್ ಅದು. ನೋಡಿ ಎಷ್ಟು ದಿಣ್ಣೆ ಎಲ್ಲ ಇದೆ ಅಂದ್ರೆ ಸ್ಮೂತಾಗಿ ಹೋಗ್ತದೆ. ಜಾಸ್ತಿ ಎಕ್ಸ್ಲೇಟ್ರ್ ಕೊಡಲ್ಲ ಇದಕ್ಕೆ. ಲೈಟಾಗಿ ಎಕ್ಸ್ಲೇಟರ್ ಕೊಟ್ಟರು ಸಾಕು, ನಿಮಗೆ ಅಷ್ಟು ಪಿಕಪ್ ಇರುತ್ತೆ. ಯಾಕಂದರೆ ಈ ಗಾಡಿ ನಿಮಗೆ ಆಲ್ಮೋಸ್ಟ್ 300 kgವರೆಗೂ ವೆಯ್ಟ್ ಈಸಿಯಾಗಿ ಹಿಡಿಯುತ್ತೆ. ಎಂಥ ಹಳ್ಳ ದಿನೇ ರೋಡ್ ಇದ್ರೂ ಕೂಡ 300 ಕಿಲೋಮೀಟ್ರನ್ನ ಈಸಿಯಾಗಿ ಹಿಡಿಯುತ್ತೆ ನಿಮಗೆ. ಇಲ್ಲಿ ಹೆವಿ ಬಿಲ್ಟ್ ಕ್ವಾಲಿಟಿ ಗಾಡಿ ನೋಡ್ತಾ ಇದ್ದಾರೆ ಅಂದರೆ ಇದೊಂದು ಪರ್ಫೆಕ್ಟ್ ಗಾಡಿ. ಹೊಸ ಗಾಡಿ ನೀವೇನಾದ್ರು ಹೋಗ್ತೀನಿ ಅಂತ ಹೇಳಿದ್ರೆ 1,49,000 ರೂಪಾಯಿ ಬೀಳುತ್ತೆ. ಅದೇ ನೀವೇನಾದರೂ ಕಡಿಮೆ ಬಜೆಟಲ್ಲಿ ಬೇಕು ಅಂತ ಹೇಳಿದ್ರೆ ಇದು ಒಳ್ಳೆ ಆಫರು. ಈ ಆಫರ್ನಂತೂ ಖಂಡಿತ ಮಿಸ್ ಮಾಡ್ಕೋಬೇಡಿ. ಕೇವಲ 59,000 ರೂಪಾಯಿಗೆ ನಿಮಗೆ ಈ ಗಾಡಿ ಸಿಗುತ್ತೆ.